ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ಥರ್ಸ್ಡೇ ಆ್ಯಂಡ್ ಫ್ರೈಡೇ ಏನೇನು ರೆಸಿಪೀಸ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿದೆ. ಆ್ಯಂಡ್ ಆಲ್ಸೋ ಲಾಸ್ಟಲ್ಲಿ ಒಂದು ಚಿಕ್ಕದಾಗಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯೂಸ್ ಆದರೆ ಅದು ಇನ್ಫಾರ್ಮೇಟಿವ್ ವಿಡಿಯೋ ಆಗುತ್ತೆ. ಸೊ ಇದು ನನ್ನ ಔಟ್ಫಿಟ್ ಆಗಿತ್ತು, ಬಟ್ ಅದು ನಾನು ರೆಡಿ ಆದಾಗ ತೋರಿಸಿಲ್ಲ. ಇನ್ನೇನು ಡ್ರೆಸ್ ಚೇಂಜ್ ಮಾಡಬೇಕು ಆವಾಗ ತೋರ್ಸಂಗಾಯಿತು ಔಟ್ಫಿಟ್ಟು. ಆ್ಯಂಡ್ ರಾತ್ರಿ ಅಡುಗೆಗೆ ನಮ್ಮಮ್ಮ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಅಪ್ಪ ಅಮ್ಮ ತಾಟಿ ಲಿಂಗ್ ತಂದಿದ್ರು, ಅದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ನಮ್ಮಮ್ಮ ಅವರೆಕಾಯಿ ಪಲ್ಯ ಮಾಡ್ತಾಯಿದ್ರು. ಅದನ್ನು ಹಾಗೆ ವಿಡಿಯೋ ತೊಗೊಂಡು ಆ್ಯಂಡ್ ಆಲ್ಸೋ ನಾನು ಒಂದು ಸ್ವಲ್ಪ ತರಲೆ ಕೆಲಸ ಏನು ಮಾಡಿದೆ ಅಂತ ಕೂಡ ನೋಡ್ಕೊಂಬನ್ನಿ, ಈ ಪಲ್ಯ ಹೇಗೆ ಮಾಡಿದ್ರು ಅಂತ ಕೂಡ ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ಪಾಸ್ತಾ ಮಾಡಿದ್ದೀನಿ, ಆ ವಿಡಿಯೋ ಕೂಡ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಒಗ್ಗರಣೆ ಎಲ್ಲ ಹಾಕಿದ್ದಾದಮೇಲೆ ಇವಾಗ ಇದಕ್ಕೆ ಅವರೆಕಾಯಿ ಹಾಕ್ಕೊತಾ ಇದ್ದಾರೆ. ಜಾಸ್ತಿ ಕಟ್ ಮಾಡಿದ್ರಿಂದ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡ್ರು ಅಷ್ಟೇ. ಆ್ಯಂಡ್ ಇದರಲ್ಲಿ ನೀರು ಬಿಡೋ ತನಕ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕಿ ಮೊದಲು ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಇದನ್ನು ಫ್ರೈ ಮಾಡಿಕೊಂಡ್ರು. ಸೊ ಇವಾಗ ನಮ್ಮಮ್ಮ ಹೆಂಗಂದರೆ ಅಡುಗೆ ಮಾಡೋದು, ಅವರು ಫಸ್ಟೇ ಎಲ್ಲ ಮುಂಚೆನೇ ಕಟ್ ಮಾಡಿ ಆಮೇಲೆ ಮಾಡ್ಕೊಳ್ಳಲ್ಲ, ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಮಾಡ್ತಾರೆ. ಇದೇ ಥರ ನೆಕ್ಸ್ಟ್ ನಾನು ಮಾಡೋಕ್ಕೆ ಹೋದೆ, ಆವಾಗ ಏನು ಕತೆ ಆಯಿತು ಅಂತಲೂ ಹೇಳ್ತೀನಿ. ಸೊ ಇವಾಗ ಅವರೆಕಾಯಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಟೊಮ್ಯಾಟೊ ಹಾಕ್ಕೊತಾ ಇದ್ದಾರೆ. ಟೊಮ್ಯಾಟೊ ಕೂಡ ಹೆಂಗಂದರೆ ನಿಮಗೆ ಡ್ರೈ ಆಗಿ ಪಲ್ಯ ಬೇಕಂದರೆ ನೀವು ಹಾಗೆ ಒಗ್ಗರಣೆ ಹಾಕಿ ಮಾಡ್ಕೋಬೋದು, ಅಥವಾ ನಿಮ್ಗೆ ಒಂದು ಸ್ವಲ್ಪ A few moments later ಏನಾದರೂ ವಾಟರಿ ಕನ್ಸಿಸ್ಟೆನ್ಸ್ ಬೇಕು, ನಿಮಗೆ ಫುಲ್ ಡ್ರೈ ಆಗಿ ಪಲ್ಯ ಬೇಡ ಅಂತ ಅನ್ನೋದಾದರೆ ಟೊಮ್ಯಾಟೊ ಆ್ಯಡ್ ಮಾಡಿಕೊಂಡು ಈ ಥರ ಗ್ರೇವಿ ಥರ ಮಾಡ್ಕೊಬೋದು. ಬಟ್ ಗ್ರೇವಿ ಇನ್ ದ ಸೆನ್ಸ್ ಏನು ರುಬ್ಬು ಹಾಕೋದು ಆ ಥರ ಏನಿಲ್ಲ. ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಪಲ್ಯದು. ಆ್ಯಂಡ್ ಇವಾಗ ನಾನು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತ ನೀವೇ ನೋಡಿ ವಿಡಿಯೋದಲ್ಲಿ. ನಿನಗೇನೋ ಒಂದು ಸ್ವಲ್ಪ ತಲೆನೋವು ಆಯ್ತಾ? ಹಂಚ್ ಹೆಂಗಿಟ್ಟಿದ್ಯಾ? ಹೆಂಗಿಟ್ಟಿದೀನಿ? ಹಂಚ್ ತರ ಇಟ್ಟಿದೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಹಂಚ್ ತರ ಇಟ್ಟಿದೀನಿ. ಉಲ್ಟಾ ಇಕ್ಕಿದೀನ.
ನೆಕ್ಸ್ಟ್ ಡೇ ನೈಟ್ ನಾನು ಡಿನ್ನರಿಗೆ ಪಾಸ್ತಾ ಮಾಡ್ಕೊಂಡಿದ್ದೆ. ಸೊ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ಫಸ್ಟಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಾಸ್ತಾ ಹಾಕ್ಕೊಳ್ಳೋಣ. ನಾನಿಲ್ಲಿ ಇಬ್ಬರಿಗೆ ಮಾಡ್ಕೊತಾ ಇದ್ದೀನಿ. ಸೊ ದಟ್ 1 ಕಪ್ ಆಗೋಷ್ಟು ಪಾಸ್ತಾ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡಿ ರುಬ್ಕೊತಾ ಇದ್ದೀನಿ, ಪೇಸ್ಟ್ ಮಾಡ್ಕೊತೀನಿ. ಸೊ ಅದಕ್ಕೆ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ಸ್ ಎಣ್ಣೆ ಹಾಕಿ ಒಣಮೆಣ್ಸಿನ್ಕಾಯಿ ಅಥವಾ ಈ ಥರ ಹಣ್ಣು ಮೆಣಸಿನ್ಕಾಯಿ ಹಾಕ್ಕೋಬೋದು. ಹಸಿ ಮೆಣಸಿನ್ಕಾಯಿ ಟೇಸ್ಟ್ ಪಾಸ್ತಾಗೆ ಸೂಟೇಬಲ್ ಆಗೋಲ್ಲ, ಸೊ ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನೋಡ್ಬೋದು ಪಾತ್ರೆ ತುಂಬ ಸಿದೋಗಿದೆ, ಯಾಕಂದರೆ ನಾನು ಒಮ್ಮನ ಥರ ಎಕ್ಸ್ಪರ್ಟ್ ಥರ ಟ್ರೈ ಮಾಡೋಕ್ಕೆ ಹೋದೆ. ಅಡುಗೆ ಮಾಡಿಕೊಂಡು ಅಲ್ಲೇ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅನ್ನೋ ಥರ ಇಲ್ಲಿ ಮಾಡ್ತಾಯಿದ್ದೀನಿ. ಅಲ್ಲಿ ಪಾತ್ರೆ ಜಾಸ್ತಿ ಕಾದ್ಬಿಡ್ತು, ಸೊ ಅದಕ್ಕೋಸ್ಕರ ಅಷ್ಟು ಜೋರಾಗಿ ಎಣ್ಣೆ ಎಲ್ಲ ಹಾಕ್ತಾಯಿದೆ. ಸೊ ಏನೇನು ಮಾಡಬೇಕೋ ಅದನ್ನೇ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದು ಹಾರಾದ್ಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ಇವಾಗ ಆಗಿದೆ. ನೆಕ್ಸ್ಟು ಪಾಸ್ತಾ ರೆಡಿ ಮಾಡ್ಕೊಳಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯಾವ್ಯಾವ ವೆಜಿಟೇಬಲ್ಸ್ ಅಂದರೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಆ್ಯಂಡ್ ಸ್ವಲ್ಪ ಗಾರ್ಲಿಕ್. ನಿಮಗೆ ಗಾರ್ಲಿಕ್ ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಆ್ಯಂಡ್ ಅದೇ ಪಾತ್ರೆಗೆ ನಾನು ಮತ್ತೆ 2 ಟೇಬಲ್ ಸ್ಪೂನ್ಸ್ ಆಯಿಲ್ ಹಾಕಿ ಫಸ್ಟಿಗೆ ನಾನು ಬೆಳ್ಳುಳ್ಳಿ ಏನು ಪುಟ್ಟ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ 1 ನಿಮಿಷ. ಅದು ಚೆನ್ನಾಗಿ ಫ್ರೈ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಫ್ರೈ ಆದಮೇಲೆ ನೆಕ್ಸ್ಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಗೋಲ್ಡನ್ ಫ್ರೈ ಬೇಡ, ಮಿನಿಮಲಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಕ್ಯಾಪ್ಸಿಕಮ್ ಆ್ಯಂಡ್ ಈರುಳ್ಳಿನ ನಾನು ಕ್ಯೂಬ್ ಶೇಪ್ಸಲ್ಲಿ ಒಂದು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಅದು ಬಾಯಿಗೆ ಸಿಕ್ತಿದ್ರೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಪಾಸ್ತಾ ಸ್ಟೋರಿ ಒಂಥರ ನಮ್ಮ ಅಪ್ಪ ಜೊತೆ ಒಂದು ಪಾಸ್ತಾ ಕತೆ ಥರ ಆಗ್ಬಿಟ್ಟು, ಯಾಕಂದರೆ ನಮ್ಮ ಡ್ಯಾಡಿ ಫಸ್ಟ್ ಟೈಮ್ ಪಾಸ್ತಾ ಟ್ರೈ ಮಾಡಿದ್ದು. ಆ್ಯಂಡ್ ಅವ್ರು ಫೈನಲಾಗಿ ಏನು ಹೇಳಿದ್ರು ಅಂತ ಕೂಡ ಹೇಳ್ತೀನಿ. ನಮ್ಮ ಅಪ್ಪಂಗೆ ತಿನ್ನಿಸ್ಲೇಬೇಕು ಪಾಸ್ತಾ ಅಂದ್ಬಿಟ್ಟು ಇಬ್ಬರಿಗೂ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇಲ್ಲಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನ ನಾನು ಇಲ್ಲೇ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಆನಿಯನ್ ಜೊತೆ ಕ್ಯಾಪ್ಸಿಕಮ್ ಜೊತೆ ಫ್ರೈ ಮಾಡಿದ್ರೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂದ್ಬಿಟ್ಟು. ಸೊ ಇದೆರಡು ಫ್ರೈ ಆದಮೇಲೆ ಮಿಕ್ಕಿದ ವೆಜಿಟೇಬಲ್ಸ್ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ಬೇಕಾದರೆ ಇದಕ್ಕೆ ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಫೇವ್ರೆಟ್ ವೆಜಿಟೇಬಲ್ಸ್ ಏನಿರುತ್ತೆ ಅಥವಾ ಸ್ಪ್ರಿಂಗ್ ಆನಿಯನ್ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಂಗೆ ಕ್ಯಾಬೇಜ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ, ಸೊ ಅದಕ್ಕೆ ನಾನು ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಅಷ್ಟೇ ಸಿಂಪಲ್ ಆ್ಯಂಡ್ ಮಿನಿಮಲಾಗಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ, ನಿಮಗೆ ತುಂಬ ಓವರ್ ಆಗಿ ಟೇಸ್ಟು ಆ ಥರ ಏನೂ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಫ್ರೈ ಆದಮೇಲೆ ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೆ ಟೊಮ್ಯಾಟೊ ಆ್ಯಂಡ್ ಮೆಣಸಿನ್ಕಾಯಿ ಅದ್ರ ಫ್ಲೇವರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಸಾಲಿಲ್ಲ ಅಥವಾ ನೀವು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಬರೀ ಟೊಮ್ಯಾಟೊ ಪೇಸ್ಟ್ ಮಾತ್ರ ಮಾಡ್ಕೊಂಡಿದ್ದೀರಾ ಅಂದರೆ ನೀವಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಗ್ರೀನ್ ಚಿಲ್ಲಿ ಸಾಸ್ ಅಥವಾ ರೆಡ್ ಚಿಲ್ಲಿ ಸಾಸ್ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಾನಿಲ್ಲಿ ಟೊಮ್ಯಾಟೊ ಕೆಚಪ್ 1 ಟೇಬಲ್ ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ, ಫ್ಲೇವರಿಗೋಸ್ಕರ ಅಷ್ಟೇ. ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನೀರು ಒಂಚೂರು ಕುದಿ ಬಂದಮೇಲೆ ಬೇಕಾದ್ರೆ ನೀವು ಇದಕ್ಕೆ ಪಾಸ್ತಾ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪಾಸ್ತಾ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಎತ್ತಿಟ್ಟು ಅರ್ಧ ಮಾತ್ರ ಹಾಕ್ಕೊತಾ ಇದ್ದೀನಿ. ಪಾಸ್ತಾ ನಾವು ಆಲ್ರೆಡಿ ಕುಕ್ ಮಾಡಿರೋದ್ರಿಂದ ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಫ್ಲೇವರ್ ಎಲ್ಲ ಪಾಸ್ತಾ ಜೊತೆ ಸೇರ್ಕೊಳೋ ಥರ 2 ರಿಂದ 3 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಲೋ ಫ್ಲೇಮಲ್ಲಾದರೆ 5 ನಿಮಿಷ ಮುಚ್ಚಿಟ್ಬಿಟ್ಟು ಕುಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಏನಂದ್ರೆ ನಮ್ಮ ಡ್ಯಾಡಿ ಬೇಲ್ಪುರಿ ಟೇಸ್ಟೇ ಚೆನ್ನಾಗಿರುತ್ತೆ ಪಾಸ್ತಾಗಿನ್ನ ಅಂತ,
ಸೊ ಯಾಕಂದರೆ ಇವ್ರು ಈ ಥರ ಟೇಸ್ಟು ಈ ಫ್ಲೇವರ್ಸ್ ಎಲ್ಲ ಅವ್ರಿಗೆ ಅಡ್ಜಸ್ಟ್ ಆಗಿರಲ್ಲ. ಸೊ ಅವ್ರ ಟೇಸ್ಟ್ ಬಡ್ಸ್ಗೆ ಏನು ಅಡ್ಜಸ್ಟ್ ಆಗಿರುತ್ತೆ, ಅವ್ರು ಏನು ಅಭ್ಯಾಸ ಆಗಿರುತ್ತೆ ಅದೇ ಅಭ್ಯಾಸ ಆಗಿರುತ್ತೆ. ಸೊ ಆ ಥರ ಹೇಳಿದರು ನಮ್ಮ ಡ್ಯಾಡಿ. ಆ್ಯಂಡ್ ನಾನು ಪಾಸ್ತಾ ಕೂಡ 3rd or 4th ಟೈಮ್ ಮಾಡ್ತಾಯಿದ್ದೀನಿ ಅನಿಸುತ್ತೆ. ಫಸ್ಟ್ ಟೈಮ್ ಮಾಡಿದಾಗ ಪಾಸ್ತಾ ಕಟ್ಟಾಗಿರಲಿಲ್ಲ, ಕರೆಕ್ಟಾಗಿ ಮಾಡಿದ್ದೆ. ಬಟ್ ಈ ಟೈಮು ಪಾಸ್ತಾ ಎಲ್ಲ ಕಟ್ಟಾಗಿಬಿಟ್ಟಿದೆ. ಅಂದರೆ ಕುಕ್ ಮಾಡಬೇಕಾದ್ರೆ ಅದು ಜಾಸ್ತಿ ಬೇಯಿಸ್ಬಿಟ್ಟಿದ್ದೀನಿ ನಾನು ನೀರಲ್ಲಿ, ಅದಕ್ಕೋಸ್ಕರ. ಆ್ಯಂಡ್ ಬ್ರೆಡ್ ಜೊತೆ ತಿಂತಾಯಿದ್ದೀನಿ, ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಬ್ರೆಡ್ನ ತುಪ್ಪ ಹಾಕಿ ಟೋಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಸೊ ನೀವು ಟ್ರೈ ಮಾಡಿದರೆ ನಂಗೆ ಕಮೆಂಟ್ ಮಾಡಿ ಹೇಗೆ ಬಂತು ಈ ರೆಸಿಪಿ ಅಂದ್ಬಿಟ್ಟು, ಓಕೆನಾ. ಆ್ಯಂಡ್ ಟೇಸ್ಟ್ ಆದಮೇಲೆ ನಮ್ಮ ಡ್ಯಾಡಿಗೂ ಕೊಟ್ಟು ಇಬ್ಬರು ತಿಂದ್ಕೊಂಡು ಮತ್ತು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆದು ಅಫರ್ಮೇಷನ್ಸ್ ಕೇಳಿಸ್ಕೊಂಡು ಎಂಡೆಡ್ ಮೈ ಡೇ. ಆ್ಯಂಡ್ ಇನ್ನೂ ಒಂದು ಏನಂದರೆ, ನಾನು ನ್ಯೂಸ್ ಪೇಪರ್ ಓದಿದೆ ನಿನ್ನೆ. ಆವಾಗ ಒಂದು ಆರ್ಟಿಕಲ್ ನೋಡಿದೆ. ಅದರಲ್ಲಿ ಏನಂದರೆ ಡಿಜಿಟಲ್ ಮಾರ್ಕೆಟಿಂಗ್, AI ಮತ್ತು ಸೈಬರ್ ಸೆಕ್ಯೂರಿಟಿಗೆ ಅದಕ್ಕೆಲ್ಲ ಸರ್ಟಿಫಿಕೇಷನ್ ಕೋರ್ಸಸ್ ಡೈರೆಕ್ಟ್ ಫ್ರಮ್ ಗೌರ್ಮೆಂಟಿಂದನೇ ಇತ್ತು. ಸೊ ನಾನು ನೋಡಿರಲಿಲ್ಲ ಇದಕ್ಕೂ ಮುಂಚೆ. ಸೊ ನೋಡಿದೆ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ತೋರಿಸಿದ್ದೀನಿ. ಸೊ ನಿಮಗೂ ಹೆಲ್ಪ್ಫುಲ್ ಆದರೆ ಖುಷಿನಿ. ಸೊ ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.